ಹಬ್ಬದ ಅಡುಗೆ ಮಾಡಿದ್ದೆ. ಎಲ್ಲರೂ ಊಟ ಮಾಡಿದ್ರು. ನಮ್ಮ ಅತ್ತೆ ಊಟ ಮಾಡಲಿಲ್ಲ. ಕರಿತೀನಿ. ಅತ್ತೆ ಅಂತಲೇ ಕರಿತೀನಿ. ಅತ್ತೆ, ಬಾ ಊಟ ಮಾಡು. ಎಲ್ಲರದು ಊಟ ಆಯಿತು. ಬನ್ನಿ ಅತ್ತೆ, ನೀವು ಊಟ ಮಾಡಲೇ ಇಲ್ಲ. ಅವಾಗಿಂದ ಕರೆದ್ರು ಬರ್ತಾ ಇಲ್ಲ. ಬನ್ನಿ ಅತ್ತೆ, ಊಟ ಮಾಡ್ರಿ. ನನ್ನ ಅತ್ತೆ ಅಂತ ಕರಿಬೇಡ, ಮಾತಾಡಿಸ್ಬೇಡ ಅಂತ ಹೇಳಿಲ್ವಾ? ಮತ್ತೆ ಅತ್ತೆ ಅಂತ ಬಂದವಳೆ. ಹೋಗೆ ಸುಮ್ಮನೆ ಮಾತಾಡ್ಸೋದಕ್ಕೆ ಬಂದಿದ್ದಾಳೆ. ಅಲ್ಲ, ಊಟ ಮಾಡ್ರಿ. ಎಲ್ಲರೂ ಊಟ ಮಾಡಿದ್ರು. ಅದಕ್ಕಾಗಿನ ಬನ್ನಿ ಊಟ ಮಾಡಿ ಬನ್ನಿ. ಅತ್ತೆ, ಎಲ್ಲರೂ ಚೆನ್ನಾಗಿರೋಣ ಬಾರತ್ತೆ. ನೀನು ಒಬ್ಳು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ ಆಗುತ್ತೆ. ಲಿಕ್ಕಿ ವಿಕ್ಕಿ ಮಾವ ನಾನು ಎಷ್ಟು ಚೆನ್ನಾಗಿರ್ಬೋದು ನಾವೆಲ್ಲನ. ನಮ್ಮ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಯಾಕೆ ಹಿಂಗೆ ಬೇಜಾರ ಮಾಡ್ಕೊಳ್ತೀರಾ? ನಾನು ನೀವು ಹೇಳಿರೋ ಕೆಲಸ ಎಲ್ಲ ಮಾಡಿಕೊಡ್ತೀನಿ. ಎಲ್ಲರೂ ಚೆನ್ನಾಗಿರೋಣ. ಎಲ್ಲರೂ ಚೆನ್ನಾಗಿದ್ರೆ ಯಾವುದೂ ಇರೋಲ್ಲ. ಸುಮ್ಮನೆ ಜಗಳ ಆಡಿದ್ರೆ ನಾವು ಮೂರನೇ ರೀ ಸದ್ರ ಆಗ್ಬಿಡ್ತೀವಿ. ಅತ್ತೆ ಪ್ಲೀಸ್ ಅತ್ತೆ, ನಾವೆಲ್ಲರೂ ಚೆನ್ನಾಗಿರೋಣ. ಪ್ಲೀಸ್ ಬನ್ನಿ, ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಅಮ್ಮ ತಾಯಿ ಬೇಡಮ್ಮ, ನಾನು ಹೇಳಿಲ್ವೇ? ನೀನು ಪದೇ ಪದೇ ನಾನು ಚೆನ್ನಾಗಿರೋಣ ಅಂತ ಕರಿಬೇಡ. ನಮಗೆ ಆಗೋದಿಲ್ಲ. ನಮಗೆ ನನ್ನ ಮಗಳ ಇದ್ದಾಳೆ. ನಮಗೆ ನಮ್ಮ ಮಗಳಿಗೆ ನಾವು ಎಲ್ಲನ ನಾವು ನನ್ನ ಮಗಳು ಹೆಣ್ಮಗಳು, ಅವಳಿಗೆ ಒಡವೆ ಮಾಡಿಸ್ಬೇಕು, ಆಸ್ತಿ ಮಾಡಬೇಕು, ಅವಳನ್ನ ಓದಿಸ್ಬೇಕು. ಇನ್ನೂ ಬಹಳ ಭಾಳ ಐತೆ ನಮಗೆ. ಇವು ನಿಮ್ಮನ್ನೆಲ್ಲ ಕಟ್ಕೊಂಡು ನಮ್ಗೆ ಏನು ಮಾಡೋಕ್ಕೂ ಆಗಲ್ಲ. ನೀವೆಲ್ಲ ಜೊತೆಗಿದ್ರೆ ಮನೆಯಾಗ ಎಷ್ಟು ದುಡ್ದಿರೋದೆಲ್ಲ ನಾವು ಓಸಾರು ಜೊತೆಗಿದ್ದಷ್ಟು ಎಲ್ಲ ಸೋಂಬೇರಿಗಳಾಗ್ತಾರೆ. ಅವ್ರು ದುಡಿತಾರೆ, ಇವ್ರು ದುಡಿತಾರೆ, ಅವ್ರು ದುಡಿತಾರೆ, ಇವ್ರು ದುಡಿತಾರೆ ಅಂತ ಸೋಂಬೇರಿಗಳಾಗ್ತಾರೆ. ಅದಕ್ಕಾಗಿನ ನೀನು ನಿನ್ನ ಗಂಡನ ಕರ್ಕೊಂಡು ನಿನ್ನ ಮೈದನ ಕರ್ಕೊಂಡು ನೀನು ಬೇರೆ ಮನೆಗೆ ಹೊರಟೋಗ್ಬಿಡು. ಸರಿ ಆಯ್ತತೆ, ನಾವು ಬೇರೆ ಮನೆಗೆ ಹೋಗ್ತೀವಿ. ಹೋಗಿ ಬಂದು ಊಟ ಮಾಡಿ ಬನ್ನಿ. ಬೇಡಮ್ಮ ತಾಯಿ, ನಮಗೂ ದೇವರು ಶಕ್ತಿ ಕೊಟ್ಟವನೆ. ಕೈ ಕಾಲು ದಿಮ್ಗೈದಾವೆ, ನಾವು ಮಾಡ್ಕೊಂಡು ತಿಂತೀವಿ. ನೀನು ಮಾಡಿರೋ ಅಡುಗೆ ನಾವೇನು ತಿನ್ನಬೇಕು ಅನ್ನಂಗಿಲ್ಲ. ಅಯ್ಯೋ ನಾನು ಬೇರೆ ಹೋಗು ಅಂತ ಹೇಳಿದ್ಲು, ಇವತ್ತು ನಾನು ಮಾಡಿರೋ ಅಡುಗೆನೇ ತಿಂತಾ ಇದ್ದಾಳೆ ಅಂತ ಹೇಳಿ ನಿನ್ನ ಹತ್ರ ಆಮೇಲೆ ನಾನು ಒಂದು ಮಾತು ಅನ್ನಿಸ್ಕೊಂಬಕ್ಕಾಗಲ್ಲ. ನಾನು ಯಾರ ತಗೋ ನಾನು ಒಂದು ಮಾತು ಕೇಳಿಲ್ಲ, ಯಾರ ತಗೋ ಒಂದು ಮಾತು ಅನ್ನಿಸ್ಕೊಂಡಿಲ್ಲ ನಾನು. ಆಂಟಿ ಬನ್ನಿ, ನೀವು ಊಟ ಮಾಡಿ ಬನ್ನಿ. ನೀವಿಬ್ಬರು ಊಟ ಮಾಡಿಲ್ಲ, ಎಲ್ಲರೂ ಊಟ ಮಾಡಿದ್ರು. ಬನ್ನಿ ಊಟ ಮಾಡಿ ಬನ್ನಿ. ನೋಡ್ಸುಗೋಣ, ಎಲ್ಲರೂ ಉಂಡ್ಬಿಟ್ಟಿರೋದನ್ನ ನಾವು ಉಂಬಕ್ಕೆ ಹೋಗ್ಬೇಕಂತ ಎಂದ್ಲ. ಅಲ್ಲ ಆವಾಗಲೇ ಕರೀಲಿಲ್ಲ, ಈಗ ಕರಿತಾ ಇದ್ದಾಳೆ ಬಂದು. ಎಲ್ಲರೂ ಉಂಡ್ಬಿಟ್ಟಿರೋದನ್ನ ತಿಂಬ್ಲೇಳಿ ಇವ್ರ ಮನೆಯಾಗ ಇದ್ದಾರೆ ಅಂತ ಹೇಳಿ. ಇಷ್ಟ್ರಾಗೇನೆ ಗೊತ್ತಾಗ್ತೈತೆ ನಿನ್ನ ನಾಣೆ ಬರ ಎಷ್ಟು ಅಂತ ಹೇಳಿ. ನೋಡೇ ಸುಗುಣ, ಆವಾಗಲೇ ಎಲ್ಲರನ್ನೂ ಅಮ್ಮ ಇನ್ನು ತವ್ರ ಮನೆ ಕಡೆಗಳಾರನು ಎಲ್ಲಾರನ್ನೂ ಕರ್ದು ಇಕ್ಕಿದ್ಲು. ಈಗ ಬಿಟ್ಟಿರೋದನ್ನ ತಿಂಬಕ್ಕೆ ನಮ್ಮನ್ನು ಕರಿತಾ ಇದ್ದಾಳೆ ಎಂದ್ಲು ತಿಂಬಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೂ ಕೈ ಕಾಲು ದಿಮ್ಕೈತೆ, ನನಗೂ ಶಕ್ತಿ ಐತೆ, ನಾನು ಮಾಡ್ಕೊಂಡು ತಿಂತೀನಿ ಅಂತ ಪಾಯಸನ ನಾನು ಎಷ್ಟು ಮಾಡ್ತೀನೋ. ಪಾಯಸ ಆಗಲಿ, ಕರ್ಗಡ್ಬಾಗಲಿ, ಒಬ್ಬಟ್ಟಾಗಲಿ, ಅಂಥದ್ದು ಎಷ್ಟು ಮಾಡ್ತೀನೋ ನಾನು. ಈಗ ನೆನೆಸ್ಕೊಂಡ್ರೆ ಬೇಕಾದ್ರೆ ನಾನು ಒಬ್ಬಟ್ಟು ಮಾಡ್ತೀನಿ. ನನ್ನ ಹತ್ರ ಅಂಥ ಕೆಪಾಸಿಟಿ ಐತೆ, ಅಂಥ ಶಕ್ತಿನೂ ಐತೆ ನನ್ನ ಹತ್ರ. ಅಲ್ಲ ಮಾಡ್ತೀರಾ, ಆವಾಗಲೇ ಕರೆದೆ ನೀವೇ ಮಾತಾಡಲಿಲ್ಲ. ಎಲ್ಲರೂ ಊಟ ಮಾಡಿದ್ರಿ, ನೀವಾದರೂ ಬಂದು ನೀವು ಸ್ವಲ್ಪ ಊಟ ಮಾಡ್ಬೋದಲ್ಲ. ಎಲ್ಲರೂ ಊಟ ಮಾಡಿದ್ರು, ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಮಾಡಿದ್ರು. ನೀವು ಇಲ್ಲಿ ಊಟ ಮಾಡೋದಕ್ಕೆ ಬಿಡೋದಿಲ್ಲ ಅಂತಂದರೆ ಅದಕ್ಕೆ ಅಲ್ಲೇ ಕೂತ್ಕೊಂಡು ಇಕ್ಕಟ್ಟಲ್ಲಿ ಎಲ್ಲ ಅಲ್ಲೇ ಊಟ ಮಾಡ್ಕೊಂಡು ಹೋದ್ರು. ಅಮ್ಮ ಇನ್ನೇನು ಯಾರೂ ಬಂದಿರಲಿಲ್ಲ. ಅಮ್ಮ ಅಪ್ಪ ಲಕ್ಷ್ಮಿ ಆಂಟಿ ಮತ್ತು ಯಾರೂ ಬಂದಿರಲಿಲ್ಲ. ಅಷ್ಟೇ ಒಂದು 4-5 ಜನ ಅಷ್ಟೇ ಊಟ ಮಾಡಿದ್ದು. ನೀವು ಸುಮ್ಮನೆ ಯಾಕೆ ಬೇಜಾರಾಗ್ತೀರಾ? ಪ್ಲೀಸ್ ಬನ್ನಿ, ಬೇಜಾರಾಗಬೇಡಿ, ಊಟ ಮಾಡಿ ಬನ್ನಿ ಅತ್ತೆ. ಅಯ್ಯೋ ಬನ್ನಿ ಅದಕ್ಕೆ, ಅವ್ರನ್ನೇನು ಕರಿತಿದ್ದೀರಾ? ಅವ್ರು ಊಟ ಮಾಡೋ ಯೋಗ್ಯತೆ ಇಲ್ಲ ಅವ್ರಿಗೆ. ಊಟ ಮಾಡೋಕೆ ಅವ್ರಿಗೆ ಋಣ ಇಲ್ಲ. ಬನ್ನಿ, ಒಂದು ತುತ್ತು ಅನ್ನ ತಿನ್ನೋದಕ್ಕೂ ಋಣ ಬೇಕಂತೆ. ಅವ್ರಿಗೆ ಋಣ ಇಲ್ಲ. ಬನ್ನಿ, ಏನು ತಿಂದರೆ ಏನಕ್ಕೆ ಬಂದಂಗೆ ಅವರು, ಅದಕ್ಕೆಲ್ಲ ಋಣಾನು ಬೇಕು. ಅವ್ರಿಗೆ ಋಣ ಇಲ್ಲ. ನೀವು ಮಾಡಿರೋ ಅಡುಗೆ ತಿನ್ನೋದಕ್ಕೆ ಬನ್ನಿ. ಎಷ್ಟು ಚೆನ್ನಾಗೈತೆ ಪಾಯಸ, ಅನ್ನ ಸಾರು ಎಷ್ಟು ಚೆನ್ನಾಗೈತೆ. ಅದನ್ನು ತಿನ್ನೋಕ್ಕಾಗಲ್ಲ, ನಾನು ತಿನ್ನಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಬರ್ರಿ, ನಾಯಿಗೆ ಹಾಕಿ ಬರ್ರಿ. ಅದಕ್ಕೆ ತಿನ್ನಲಿಲ್ಲ ಅಂದರೆ ಹಂಗೆ ಇರುತ್ತೆ, ನಾಯಿಗೆ ಹಾಕ್ರಿ. ಅಲ್ಲ ಪಾಪ, ಅವರು ಊಟ ಮಾಡ್ತಾರೆ ಅಂತ ಕರ್ದೆ ವಿಕ್ಕಿ, ಆದರೆ ಅವ್ರು ಬರಲ್ಲ ಅಂತ ಹೇಳ್ತವ್ರೆ. ಏನು ಮಾಡೋದು ಬಿಡು. ಗಳಪ್ಪ, ನೀವು ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ಜಗಳ? ಸುಮ್ಮನೆ ಬೇಗ ಮನೆ ಮಾಡ್ಕೊಂಡು ನೀವು ಹೊರಟೋಗ್ಬಿಡ್ರಿ. ನಾನು ಇಷ್ಟು ದಿವಸ ಇಕ್ಕೊಂಡ್ರದೇ ಹೆಚ್ಚು. ಬೇರೆಯವರಾಗಿದ್ದರೆ ನನ್ನಷ್ಟು ಸುಧಾರಿಸ್ತಿರ್ಲಿಲ್ಲ. ನಾನಾಗೋದಕ್ಕೆ ಇಷ್ಟು ದಿವಸ ಸುಧಾರಿಸಿದ್ದೀನಿ. ಬೇರೆಯವರಾಗಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ಕಳಿಸ್ಬಿಡೋರು. ನಾನು ಬಿಡು ಹೋಗ್ಲಿ ಅಂತ ಹೇಳಿ ಸಣ್ಣ ಹುಡುಗರಿಂದ ನಾನು ಮಾಡಿಕ್ಕಿ ನೋಡ್ಕೊಂಡಿದ್ದೀನಿ. ಇನ್ಮೇಲೆ ನಾನು ಬೇರೆ ಹೋಗಿ ಮಾಡ್ಕೊಂಡು ತಿಂದ್ರಿ ಅಷ್ಟೇ. ನಮ್ಮನ್ನ ಏನ್ಸ್ಬೇಡ್ರಪ್ಪ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ರಿ. ನಾವು ಅವಾಗೆಲ್ಲ ಏನು ನೋಡ್ಕೊಂಡಿದ್ದೀವಿ ಅಂತ ಕಷ್ಟಾಗಿ ಎಷ್ಟು ಕಷ್ಟ ಬಿದ್ದು ನೋಡ್ಕೊಣ ಇನ್ನು ನಾವತ್ತು. ಅದಕ್ಕೇ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗಿ ಮಾಡ್ಕೊಂಡು ತಿಂದ್ರಿ. ಬೇರೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಅಯ್ಯೋ, ಏನು 25 ಸತಿ ಹೇಳ್ತೀರಾ? ಹೋಗ್ತೀವಿ ಸುಮ್ಮನಿರ್ರಿ. ಏನು ಹಂಗೇನೆ? ಅಯ್ಯೋ 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 ಅಯ್ಯೋ, ಎಷ್ಟು ಸತಿ ಹೇಳಿದ್ರಿ? ನಾವು ಬಂದಾಗಿಂದ ಏನು ಹೊಟ್ಟೆ ಗುಡ್ತಾ ಇದ್ದೀರಲ್ಲ. ಹಬ್ಬದಡ್ಗೆ ಮಾಡಿದ್ವಿ, ಅವರೆಲ್ಲ ಊಟ ಮಾಡಿದ್ರು. ಬನ್ನಿ ಊಟ ಮಾಡಿರಿ ಅಂತ ಕರೆದ್ರೂ ಊಟ ಮಾಡ್ತಿಲ್ವಲ್ಲ ನೀವು. ಅಯ್ಯೋ, ನೀವು ಇಂಥವ್ರಾಗಿದ್ದೀರಾ. ಹೋಗ್ತೀವಿ ಪ್ರೀತಿ, ಈಗಲೇ ನಾನು ಮನೆ ಮಾಡ್ತೀನಿ. ಹೋಗೋಣ, ಬೇರೆ ಮನೆಗೆ ಹೋಗೋಣ. ಇವ್ರ ಹತ್ರ ಇಷ್ಟೊಂದೆಲ್ಲ ಅನ್ನಿಸ್ಕೊಂಡು ಇಷ್ಟೊಂದೆಲ್ಲ ಹೇಳ್ಸ್ಕೊಂಡು ನಾವು ಇನ್ನೂ ಇಲ್ಲೇ ಇರಬೇಕಾ? ನಮ್ಮ ಅಪ್ಪನ ಕರ್ಕೊಂಡು ಹೋಗೋಣ.
ಆಯ್ತಣ್ಣ ನಡಿ ಈಗಿಂದೀಗ್ಲೇ ಹೊರಟೋಗ್ಬಿಡೋಣ. ನಾನು ಇಲ್ಲೇ ಯಾವುದೋ ಒಂದು ಮನೆ ನೋಡಿದ್ದೀನಿ, ಕೇಳಿದ್ದೆ ಇರಲಿ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿದ್ರು. ನೋಡಿ ಆ ಮನೆಗೆ ಹೋಗ್ಬಿಡೋಣ. ಅದಕ್ಕೆ ಇದ್ದಾರೆ, ಅದಕ್ಕೆ ನಮ್ಮನ್ನು ನೋಡ್ಕೊಂತಾರೆ. ಬೇರೆ ಮನೆಗೆ ಹೋಗೋಣ. ಇವ್ರ ಹತ್ರ ಅನ್ನಿಸ್ಕೊಂಡು ಸುಮ್ಮನೆ ಮನೆ ಕಿರಿಕಿರಿ ಮಾಡ್ಕೊಂಡು ಇರೋದಕ್ಕಿಂತ ನಾವು ಬೇರೆ ಹೋಗ್ಬಿಡೋಣ. ಹೋಗ್ರಿ, ಹೋದ್ಮೇಲೆ ಗೊತ್ತಾಗೋದು ಜೀವನ ಅಂದ್ರೆ ಏನು, ಮನೆಗೆ ಎಷ್ಟು ಸಮಸ್ಯೆಗಳು ಇರ್ತವೆ, ಮನೆ ಸಂಸಾರ ಅಂದ್ರೆ ಏನು ತರಬೇಕು ಏನು ಮಾಡಬೇಕು ಅಂತ ಎಲ್ಲ ಗೊತ್ತಾಗೋದು ಬೇರೆ ಹೋಗಿ ಮಾಡ್ಕೊಂಡು ತಿಂದಾಗ್ಲೇ ಕಣಪ್ಪ ನಿಮಗೆ ಗೊತ್ತಾಗೋದು. ಇಲ್ಲಿವರೆಗೂ ಗೊತ್ತಾಗಲ್ಲ, ಯಾಕಂದ್ರೆ ಚಿಕ್ಕಮ್ಮ ಮಾಡಿ ಇಕ್ಬಿಟ್ರು ನಿಮಗೆ, ತಿಂದುಬಿಟ್ರಿ. ಏನು ಗೊತ್ತಾಗ್ಲಿಲ್ಲ, ಕಷ್ಟ ಅಂದ್ರೇನು ಸುಖ ಅಂದ್ರೇನು ಏನು ಗೊತ್ತಾಗ್ಲಿಲ್ಲ. ತಾಯಿ ಹೊಟ್ಟೆಗೆ ಹೆಂಗಿದ್ರೋ ಹಂಗಿದ್ದೀರಾ ಅಷ್ಟೇನೆ. ಅದೆಲ್ಲ ಹೇಳ್ಬೇಡ್ರಿ, ನಮಗೂ ಗೊತ್ತೈತೆ ಜೀವನ ಅಂದ್ರೇನು, ಮನೆ ಅಂದರೆ ಏನು, ಸಂಸಾರ ಅಂದರೆ ಏನು, ನಮಗೂ ಎಲ್ಲ ಗೊತ್ತೈತೆ ಚಿಕ್ಕಮ್ಮ. ನಮಗೂ ಎಲ್ಲ ಗೊತ್ತೈತೆ. ನಾವು ಬೇರೆ ಹೋಗಿ ನಾವೇ ಮಾಡ್ಕೊಂಡು ತಿಂತೀವಿ. ನೋಡ್ತಾ ಇರ್ರಿ ಒಬ್ಬರೇ ಇರ್ರಿ, ನೀವು ಒಬ್ಬರೇ ಆರಾಮಾಗಿರ್ರಿ. ನಾವಿದ್ರೆ ನಿಮಗೆ ತೊಂದರೆ ಆಗ್ತೈತೆ ಅಂದಮೇಲೆ ನೀವು ಆರಾಮಾಗಿರ್ರಿ, ನಾವು ಬೇಡ ಅನ್ನೋದಿಲ್ಲ. ಸುಮ್ಮನೆ ಹೇಳೋದೆಲ್ಲ ಬ್ಯಾಗ್ ತಗೊಂಡು ಹೋಗ್ತಾ ಇರಬೇಕು ಬಟ್ಟೆ ತುಂಬ್ಕೊಂಡು. ಬೇರೆ ಹೋದ್ರೇನೇನೆ ಸುಮ್ಮನೆ ಹೋಗ್ತೀವಿ ಅಂತ ಹೇಳಿ ಹುಡುಗರಿ ಚಾಕ್ಲೇಟು ಬಿಸ್ಕೆಟ್ ಕೊಡಿಸ್ತೀನಿ ಅಂತ ಹೇಳ್ತಾರಲ್ಲ, ಹಂಗೆ ಹೇಳೋದಲ್ಲ ನೀವು. ಆಗ್ಲೆಲ್ಲನ ಹೋಗ್ತೀವಿ ಅನ್ನೋದೇ ಆಯ್ತು. ಮನೆ ಖಾಲಿ ಮಾಡಲಿಲ್ಲ, ಹೋಗ್ಲಿಲ್ಲ. ನೀವು ಹೋಗ್ರಿ, ಸರಿ ಆಯಿತು ಹೋಗ್ತೀವಿ. ಇವಾಗ ನೀವು ನಿಮ್ಮ ಮಗಳು ನೀವೇ ಇದ್ದೀರಂತೆ, ಬನ್ನಿ ಹೋಗೋಣ, ಊಟ ಮಾಡಿ ಬನ್ನಿ. ಬೇಡ ಕಣೆ, ಬೇಡ ಅಂತ ಹೇಳ್ತಾ ಇದ್ದಾರೆ. ವಿಕ್ಕಿ, ಎಲ್ಲಿ ಮನೆ ನೋಡಿದೆ ನಡಿ, ಹೋಗಿ ನೋಡ್ಕೊಂಬರೋಣ. ಸುಮ್ಮನೆ ಯಾಕೆ ನಾವಿರೋದ್ರಿಂದ ಇವ್ರಿಗೆ ತುಂಬ ಬೇಜಾರಾಗ್ತೈತೆ ಅಂದಮೇಲೆ ನಾವು ಯಾಕೆ ಮನೆಗಿರೋಣ, ನಾವು ಬೇರೆನೇ ಹೋಗೋಣ ನಡಿ. ಬೇರೆನೇ ಇದ್ರೆ ಚೆನ್ನಾಗತ್ಲಾಗೆ. ಸುಮ್ಮನೆ ಯಾಕೆ ಇಷ್ಟೊಂದು ಕಿರಿಕಿರಿ ಆದಮೇಲೆ ಮನೆಗೆ ಇದ್ದುಬಿಟ್ರೆ ನೆಮ್ಮದಿ ಇರೋದಿಲ್ಲ. ಬೇರೆನೇ ಹೋಗೋಣ ನಡಿ ವಿಕ್ಕಿ. ಬಾ. ನಮಗೇನೇನು ದುಡಿಯೋ ಯೋಗ್ಯತೆ ಇಲ್ಲ ಅನ್ಕೊಬಿಟ್ಟವ್ರೆ, ದುಡಿಯೋದಕ್ಕಾಗೋದಿಲ್ಲ ಅನ್ಕೊಂಡವ್ರೆ. ನಮಗೂ ದುಡಿಯೋದಕ್ಕೆ ಶಕ್ತಿ ಐತೆ, ಬುದ್ಧಿ ಐತೆ, ಎಲ್ಲ ಐತೆ ನಮ್ಮ ಹತ್ರನೂ. ನಾವು ಚೆನ್ನಾಗಿ ದುಡಿದು ಚೆನ್ನಾಗಿ ಆಗೋಣ ಬಾ. ಸುಮ್ಮನೆ ಯಾಕೆ ಇವ್ರ ಹತ್ರನ, ಬೇಡ ಬಾ. ಇವ್ರ ಹತ್ರ ನಾವಂತೂ ಎಷ್ಟು ಒಯ್ಯಂದಿದ್ದೀವಿ ಅಂದರೆ ಅಷ್ಟು ಒಯ್ಯಂದಿದ್ದೀವಿ. ಸುಮ್ಮನೆ ಇವಾಗಲೂ ಒಯ್ಯೋನ್ನೋದು ಯಾಕೆ, ನಾವೇ ಬೇರೆ ಮನೆ ಮಾಡ್ಕೊಂಡಿದ್ರೆ ಯಾವ ಸಮಸ್ಯೆನೂ ಇರಲ್ಲ ಬಾ ಪ್ರೀತಿ. ಮನೆಗೆ ಜಗಳ ಅನ್ನೋದೇ ತಪ್ಪಿಬಿಡುತ್ತೆ. ಹೇಳಿರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅತ್ಲಾಗೆ ಹೋಗಬೇಕು. ಮನೆ ಯಾವುದಾದ್ರೂ ಒಂದು ಮನೆ ನೋಡ್ಕೊಬಿಟ್ಟು ಹೋಗಿ ಆರಾಮಾಗಿರೋಣ. ನಾವಿರೋದ್ರಿಂದ ಪಾಪ ಇವ್ರಿಗೆ ಯಾಕೆ ತೊಂದರೆ, ಇವ್ರಿಗೆ ಯಾಕೆ ಬೇಜಾರಾಗಬೇಕು. ಅವರು ಅದಕ್ಕೇ ಊಟನೇ ಮಾಡಿಲ್ಲ. ನಡೀರಿ ಹೋಗೋಣ. ಮತ್ತೆ ಬೇಕಂದರೆ ಹೋಗಿ ಊಟ ಮಾಡೋಗ್ರಿ, ಅಡುಗೆ ಮನೇಲಿ ಐತೆ. ಅಯ್ಯೋ, ನೀನು ಮಾಡಿರೋದನ್ನ ನಾನು ತಿಂತೀನ? ನಾನು ತಿಂಬಲ್ಲ ತಾಯಿ. ಇಲ್ಲ ನಾನು ಗೊಜ್ಜು ಕ್ಯೂಸ್ಕೊಂಡಾದ್ರೂ, ಅನ್ನ ಮಾಡ್ಕೊಂಡು ಗೊಜ್ಜು ಕ್ಯೂಸ್ಕೊಂಡಾದ್ರೂ ಉಣ್ತೀನಿ. ನೀನು ಮಾಡಿರೋ ಪಾಯಸ ಅನ್ನ ಸಾರು ನಾನು ಮುಟ್ಟೋದಿಲ್ಲ ತಾಯಿ. ಪಾಯಸ ನಾನು ತಿಂತೀನ? ತಗಿ, ನಾನು ತಿಂಬ ಅಂತವಳಲ್ಲ. ಅದಕ್ಕೆ ಅವ್ರಿಗೆ ಏನು ಹೇಳ್ತೀರಾ? ಅವ್ರಿಗೆ ಹೇಳೋದಕ್ಕಿಂತ ಸುಮ್ಮನಿರೋದು ಆಸೆ. ನಾನು ಹೇಳಲಿಲ್ವಾ, ಹೆಚ್ಚಾಗಿದ್ದರೆ ನಾಯಿಗೆ ತೊಗೊಂಡೋಗಿ ಹಾಕಿ. ಮನುಷ್ಯನಿಗೆ ಹಾಕ್ಬಾರ್ದು, ನಾಯಿಗೆ ಹಾಕ್ರಿ. ನಾಯಿ ಆದ್ರೂ ಸ್ವಲ್ಪ ಮನೆ ಆದರೂ ಕಾಯ್ತೈತೆ, ನಾಯಿಗೆ ಹಾಕಿ ಅಂತ ಹೇಳಿಲ್ವಾ ನಾನು? ಅದಕ್ಕೆ ಬನ್ನಿ ನಾಯಿಗೆ ಹಾಕಿರಂತೆ. ಅವ್ರನ್ನ ಯಾಕೆ ಬಲವಂತ ಮಾಡ್ತೀರಾ ತಿನ್ನಿರಿ ಅಂತ? ತಿನ್ನಲಿಲ್ಲ ಅಂದರೆ ಅವ್ರ ಹೊಟ್ಟೆ ಹಶ್ವಾಗುತ್ತೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಬನ್ನಿ. ಎಷ್ಟಾದರೂ ಬಲವಂತ ಮಾಡೋಕ್ಕೆ ಹೋಗ್ಬಾರ್ದು. ಬಲವಂತ ಮಾಡಿದ್ರೆ ಅವರು ಇನ್ನೂ ಮೇಲಕ್ಕೆ ಹೋಗ್ಬಿಡ್ತಾರೆ. ಈಗಲೇ ಮೇಲಿದ್ದಾರೆ ಅನ್ನಂಗೆ ಆಡ್ತಾ ಇದ್ದಾರೆ ಅವರು. ಇನ್ನೂ ಬಲವಂತ ಮಾಡಿದ್ರೆ ಇನ್ನೂ ಮೇಲಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಬನ್ನಿ, ಸುಮ್ಮನೆ ಕರಿಯೋಕೆ ಹೋಗ್ಬಿಡ್ರಿ ಅವ್ರನ್ನ. ಮನೆ ನೋಡಕ್ಕೆ ಹೋಗ್ತಾ ಇದ್ದಾರಮ್ಮ. ಹೋಗ್ಲೇಳು, ಸುಮ್ಮನಿರು. ಹೋದ್ರೇನೆ ಗೊತ್ತಾಗೋದು. ಇಲ್ಲಿ ಹೊಸಾರು ಇದ್ಬಿಟ್ರೆ ಇವಾಗ ಯೋಟು ಮನೆಯ ಖರ್ಚಮ್ಮ ಎಷ್ಟೊಂದು. ಇವಾಗ ನಾನು, ನನ್ನ ಗಂಡ, ನನ್ನ ಮಗಳು ಆರಾಮಾಗಿರ್ತೀವಿ. ಹೆಂಗತ್ತ ಅವ್ರ ಪಾಡಿಗವ್ರು ಇರಲೇಳು. ಜವಾಬ್ದಾರಿ ಎಂಬುದು ಬರುತ್ತೆ, ಮಾಡ್ಕೊಂಡಿರ್ಲೇಳು. ಹೋಗ್ತೀವಿ ಅಂತೇಳಿ ಮನೆ ನೋಡ್ಕೊಂಬರಕ್ಕೆ ಹೋಗ್ಯವರಲ್ಲ ಬಿಡು, ಹೋಗ್ತಾರೆ. ಅಲ್ಲ ಕಣಿ, ಉಂಡಿಲ್ವೇನ ನೀನು? ಬಾ ಉಂಬಾನ. ಹೋಗ ಮತ್ತೆ ಯಾರು ಮಾಡ್ತಾರೆ ಇವಾಗ ಅತ್ತ? ನನಗೂ ಮಾಡೋಕ್ಕಾಗಲ್ಲ. ನೋಡಿ ನೋಡೋಣದಲ್ಲಿ ಪಾಯಸನ ಸಾರು ಏನೋ ಐತೆ, ನೋಡೋಣದಲ್ಲಿ ನೋಡಿ ನೋಡೋಣ. ನನಗೂ ಮಾಡೋಕ್ಕಾಗಲ್ಲ, ನನಗೂ ಸಾಕದಂಗಾಗೈತೆ. ತಡಿ ನೋಡೋಣದಲ್ಲಿ. ಈ ಮನೆಯಿಂದ ಹೋದ್ರೇ ಅವ್ರಿಗೆ ಜವಾಬ್ದಾರಿ ಬರೋದು. ಅದಕ್ಕೆ ನಾನು ಅವರು ಈ ಮನೆಯಿಂದ ಹೋಗ್ಲಿ ಅಂತ ಗಲಾಟೆ ಮಾಡ್ತಾ ಇದ್ದೀನಿ. ನಾನು, ನನ್ನ ಗಂಡ, ನನ್ನ ಮಗಳು ಆರಾಮಾಗಿರ್ಬೋದು. ಇವರೆಲ್ಲ ಇದ್ದರೆ ಇಷ್ಟು ದಿವಸ ಅಂತ ನೋಡ್ಕೊಂಡಿದ್ದೀನಿ. ಇನ್ಮೇಲೆ ಅದನ್ನು ನೋಡ್ಕೊಳಕ್ಕಾಗಲ್ಲ. ನಾನು ಇಷ್ಟು ದಿವಸ ನೋಡ್ಕೊಂಡಿದ್ದೀನಿ. ನಾನು ಆಗೋದಕ್ಕೆ ಇಷ್ಟು ದಿನ ಸುಧಾರಿಸಿದ್ದೀನಿ. ಬೇರೆ ಯಾರೇ ಆಗಿದ್ರೆ ಇಷ್ಟು ದಿನ ಇವ್ರನ್ನ ಸುಧಾರಿಸ್ತಾ ಇರಲಿಲ್ಲ. ನೋಡ್ತಾ ಇರಿ, ನೆನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.